ದೌರ್ಜನ್ಯಕ್ಕೆ ಬಂಕುಗಳವರ ದೌರ್ಜನ್ಯಕ್ಕೆ ಗ್ಯಾಸ್ ದರ ಆಟೋ ಚಾಲಕರಿಗೆ ಮಾನ್ಯ ತಹಸೀಲ್ದಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಮಾನ್ಯರೇ, ವಿಷಯ ಆಟೋಗಳಿಗೆ ಗ್ಯಾಸ್ LPG ಬಂಕ್ಗಳಲ್ಲಿ ದಿನಕ್ಕೊಂದು ದರ ನಿಗದಿ ಮಾಡಿ ಹೆಚ್ಚು ಹಣ ಪಡೆಯುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಗ್ಯಾಸ್ ಬಂಕ್ಗಳಿಗೆ ಆಟೋ ಚಾಲಕರು ಹೋದರೆ ಗ್ಯಾಸ್ ಬಂಕ್ಗಳಲ್ಲಿ ಸರ್ಕಾರಿ ನಿಗದಿ ಮಾಡಿರುವ ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆಯುತ್ತಿರುತ್ತಾರೆ. ಚಾಲಕರು ಇದರ ಬಗ್ಗೆ ಏಕೆ ಎಂದು ತಮ್ಮ ಹಣ ಪಡೆಯುತ್ತೀರಾ ಹೆಚ್ಚಿಗೆ ಅಂತ ಕೇಳಿದಾಗ ನಾವು ಬ್ಲ್ಯಾಕ್ ಮಾರ್ಕೆಟಲ್ಲಿ ಗ್ಯಾಸ್ ತರುತ್ತಿದ್ದೇವೆ, ಅದಕ್ಕೆ ಹೆಚ್ಚು ಹಣ ಪಡೆಯುತ್ತಿದ್ದೇವೆ ಎಂದು ಉತ್ತರ ನೀಡುತ್ತಾರೆ ಮತ್ತು ಒಂದು ವಾರದಿಂದ ದಿನಕ್ಕೊಂದು ದರ ನಿಗದಿ ಮಾಡಿ ಪಡಿಸುತ್ತಿರುತ್ತಾರೆ. ಇದರಿಂದ ದಿನನಿತ್ಯ ಆಟೋ ಚಾಲನೆ ಮಾಡಿ ಸಂಸಾರ ನಡೆಸುವ ನಮ್ಮ ಚಾಲಕರಿಗೆ ತುಂಬ ತೊಂದರೆಯಾಗಿದೆ. ಆದ್ದರಿಂದ ತಾವುಗಳು ಗ್ಯಾಸ್ ಬಂಕ್ಗಳ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ನಮ್ಮ ಚಾಲಕರಿಗೆ ನ್ಯಾಯ ಒದಗಿಸಿ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಆಟೋ ಚಾಲಕರ ಸಂಘ, ಚಿಕ್ಕಬಳ್ಳಾಪುರ. ಏನು ದಿನಕ್ಕೊಂದು ದರ ಈ ಬಂಕ್ಗಳು ನಿಗದಿಪಡಿಸುತ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಚಿಕ್ಕಬಳ್ಳಾಪುರ ಇವರು ನೀಡಿದ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಜಿಲ್ಲಾಧಿಕಾರಿ ಹಂತದಲ್ಲಿ ಏನು ಕ್ರಮ ಕೈಗೊಳ್ತಾರೆ ಇನ್ನು ಈ ಪತ್ರ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ತಲುಪಿಸಿ. ಆಟೋ ಚಾಲಕರು ಜೀವನ ಮಾಡಬೇಕಾದ್ರೆ ಕಷ್ಟ, ಅದರಲ್ಲಿ ದಿನಕ್ಕೊಂದೊಂದು ದರ ಹೇಳ್ತಾ ಇದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಈ ಗ್ಯಾಸ್ ಪೆಟ್ರೋಲ್ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರೇ ಇಷ್ಟಾನುಸಾರ ರೇಟ್ ಇದು ಮಾಡ್ತಾ ಇದ್ದಾರೆ. ಅಲ್ಗೂ ನಮ್ಮ ಆಟೋ ಚಾಲಕರು ಹೋಗಿ ಕೇಳಿದಾಗೆಲ್ಲಾನು ಅವ್ರ ಒಂಥರ ಉಡಾಫೆ ಮಾತು ಹೇಳ್ತಾರೆ, ಏನು ನಾವು ಬ್ಲಾಕ್ ಅಲ್ಲಿ ತಂದಿರೋದು, ನಾವು ಬ್ಲಾಕ್ ಮಾಡೋದು, ಏನ್ ಮಾಡ್ತೀರಾ ಅಂತಾರೆ. ಹೋಗ್ಲಿ ಆಯ್ತಪ್ಪ, ನೀವು ಅಟ್ಲೀಸ್ಟ್ ನೀವು ಏನ್ ಮಾಡ್ತಾ ಇದ್ರ, ನೀವು ಕಂಪ್ಯೂಟರ್ ಬಿಲ್ ಕೊಡಿ ಅಂದ್ರೆ ನಾವು ಕಂಪ್ಯೂಟರ್ ಬಿಲ್ ಕೊಡೋಣ ಅಂತಾರೆ. ಯಾವ್ದೋ ಒಂದು ಪೇಪರ್ ಅಲ್ಲಿ ಈ ತರ ಬರ್ದು ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಸರ್ಕಾರಕ್ಕೂ ಅಷ್ಟೇ ನಾವು ಮನವಿ ಮಾಡ್ತಾ ಇದೀವಿ. ಯಾಕೆಂತಂದ್ರೆ ಆಟೋ ಚಾಲಕರಿಗೆ ಇವಾಗಲೇ ಹೊರೆ ಆಗಿದೆ. ಇವಾಗ ಯಾರಾದ್ರೂ ಪ್ಯಾಸೆಂಜರ್ ಹತ್ರ ನಾವು ₹5 ಜಾಸ್ತಿ ಕೇಳಿದ್ರೆ ಏನ್ರಿ ಜಾಸ್ತಿ ಕೇಳ್ತಾ ಇದ್ರಿ ಅಂತ ನಮ್ಮ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾರೆ. ದಯವಿಟ್ಟು ಸರ್ಕಾರದವರು ಅಷ್ಟೇ ಗ್ಯಾಸ್ ದರ ಕಡಿಮೆ ಮಾಡ್ಬೇಕು ಅಂತ ಸರ್ಕಾರದಲ್ಲಿ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ತಾ ಇದೀವಿ. ಅದೊಂದು. ಎರಡನೇದು, ಈ ಬ್ಯಾಂಕ್ ಏನಿದೆ ನಮ್ಮ ಬಂಕ್ಗಳಿದಾವಲ್ಲ, ಅಲ್ಲಿ ಇವ್ರು ಹೋಗಿ ಎನ್ಕ್ವೈರಿ ಮಾಡ್ಬೇಕು ಏನ್ ನಡೀತಾ ಇದೆ ಏನು ಅಂತ. ಯಾಕೆ ಅಂತಂದ್ರೆ ದಿನಕ್ಕೊಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಸುಮಾರು ಆಟೋ ಚಾಲಕರು ಹೋದಾಗೆಲ್ಲಾನು ಬುಡಾಫಿ ಮಾತು ಹೇಳ್ತಾರೆ. ಇನ್ನು ಸುಮ್ನೆ ನಮ್ಮವರೆಲ್ಲ ಆದ್ರೂ ಗಲಾಟೆ ಮಾಡಿದ್ರು. ಆಮೇಲೆ ಎಲ್ಲಾನು ಬೇಡಪ್ಪ, ನಾವು ಕಾನೂನು ರೀತಿಯಲ್ಲಿ ಮಾಡೋಣ, ನಾವು ಮಾಡೋದು ಬೇಡ ಅಂತ ಎಲ್ಲ ನಮ್ಮ ಆಟೋ ಚಾಲಕರನ್ನ ಮತ್ತೆ ನಾವು ವಾಪಸ್ ಕರ್ಕೊಂಡ್ಬಂದು ಈ ದಿನ ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಕೊಟ್ಟು ನಮ್ಮ ಒಂದು ಮಾಡಿದ್ವಿ ಸರ್. ಇದು ಆಟೋ ಚಾಲಕರಿಗೆ ಯಾವಾಗೂ ಇರೋ ಸಮಸ್ಯೆನೆ. ಏನಂದ್ರೆ ಊರಲ್ಲಿ ರಸ್ತೆಗಳು ಸರಿ ಇಲ್ಲ. ನಾವು ಎಷ್ಟು ಸಾರಿ ಕೇಳಿದ್ರೆ ಇನ್ನ ಏನು ರಸ್ತೆಗಳು ಸರಿ ಮಾಡಿಲ್ಲ. ಕಂದವಾರ ರಸ್ತೆ ಆದ್ರೆ ಇನ್ನೂ ಸುಮಾರು 10 ವರ್ಷದಿಂದ ಆಗ್ತೀವಿ ಅಂತ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಈಗ ವಿದ್ಯುತ್ ಸಮಯ ಅಂತ ಹೇಳಿ ಇವರು ಅದನ್ನ ಕ್ಯಾಶ್ ಮಾಡ್ಕೊಳೋದಕ್ಕೆ ಬಂಕ್ಗಳು ಏನ್ ಮಾಡ್ತಾರೆ, ಮೊನ್ನೆ ₹70, ನಿನ್ನೆ 75, ಇವತ್ತು 79, ದಿನಕ್ಕೊಂದು ರೇಟ್ ಮಾಡಿದ್ರೆ ಕೇಳಿದ್ರೆ ಯಾಕ್ರಿ ಹಿಂಗೆ ಅಂತ ಹೇಳಿದ್ರೆ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವು ಬ್ಲಾಕ್ ಅಲ್ಲಿ ತರ್ತೀವಿ, ನಾವು ಅದಕ್ಕೆ ದಯವಿಟ್ಟು ನಾವು ಇಲ್ಲೇ ಬಹಳ ಕಷ್ಟ ಇದೆ ನಮ್ಗೆ, ಏನ್ರಿ ಅದನ್ನೆಲ್ಲ ಹೋಗಿ ಎಲ್ಲ ಕೇಳಿದಕ್ಕೆ ಅವ್ರೇನು ಉತ್ತರ ಸರಿ ಕೊಡ್ತಾ ಇಲ್ಲ. ಅಸ್ಪಷ್ಟ ಉತ್ತರ ಕೊಡ್ತಾರೆ, ಬಿಲ್ ಮಾತ್ರ ಕೊಡ್ತಾ ಇಲ್ಲ. ಈ ಬಿಲ್ ಕೊಡ್ತಾ ಇದೆ. ಅದರಿಂದ ಈ ಸರ್ಕಾರ ನಮ್ಮ ಆಟೋ ಚಾಲಕರಿಗೆ ಹೊಂದಿಸಿ ನಾವು ಕಾನೂನು ರೀತಿ ಅದಕ್ಕೆ ಹೇಳಿದೀವಿ ಎಲ್ಲ ಚಾಲಕರಿಗೆ, ಯಾರು ಬಂಕ್ ಹತ್ರ ಹೋಗ್ಬೇಡಿ, ನಾವು ಬೇಕಾದ್ರೆ ಒಂದು ವಾರ ಟೈಮ್ ಕೊಡೋಣ, ಒಂದು ಮೆಮೊರಂಡಮ್ ಕೊಡೋಣ, ಒಂದು ವಾರ ಟೈಮ್ ಕೊಡೋಣ, ವಾರದೊಳಗೆ ನಮ್ಮ ಸಮಸ್ಯೆ ತೀರಿದ್ದೇ ಇದ್ದಾಗ ನಾವು ಆಟೋ ಬಂದ್ ಮಾಡೋಣ, ಊರೆಲ್ಲ ಬಂದ್ ಮಾಡೋಣ, ಜಿಲ್ಲೆ ಬಂದ್ ಮಾಡೋದು ಕೂಡ ಪ್ರಾರಂಭ ಮಾಡೋಣ ಅಂತೇಳಿ ಎಲ್ರಿಗೂ ಹೇಳಿದ್ವಿ.